ವಾರ್ತೆಗಳ ವಿವರ. ಭಾವೈಕ್ಯತೆಯ ಸಹೋದರತ್ವ ಮತ್ತು ಧಾರ್ಮಿಕ ಸಾಮರಸ್ಯದ ಸಂಕೇತವಾಗಿರುವ ಮೊಹರಂ ಹಬ್ಬವನ್ನು ಇಂದು ಶಿವಮೊಗ್ಗ ನಗರದಲ್ಲಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸಲಾಯಿತು. ನಗರದ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಸಮೀಪ ಮುಸ್ಲಿಂ ಸಮುದಾಯದ ಭಕ್ತರು ಸಂಪ್ರದಾಯದಂತೆ ಕೆಂಡ ಹಾಯುವ ಆಚರಣೆಯಲ್ಲಿ ಭಾಗವಹಿಸಿದರು. ಈ ವೇಳೆ ನೂರಾರು ಭಕ್ತರು ತಮ್ಮ ಹರಿಕೆ ಹಾಗೂ ನಂಬಿಕೆಯನ್ನು ವ್ಯಕ್ತಪಡಿಸಿದರು. ಇದಕ್ಕೂ ಮುನ್ನ ನಗರದ ವಿವಿಧ ಪ್ರದೇಶಗಳಿಂದ ಹೂಗಳಿಂದ ಅಲಂಕೃತಗೊಂಡ ತಬೂತ್ಗಳನ್ನು ಭಕ್ತರು ತಲೆಯ ಮೇಲೆ ಹೊತ್ತು ಮೆರವಣಿಗೆಯಲ್ಲಿ ಸಾಗಿದರು. ಡೋಲು ತಮಾಟೆ ಸದ್ದಿನ ನಡುವೆ ನಡೆದ ಈ ಮೆರವಣಿಗೆಯಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಿ ಧಾರ್ಮಿಕ ಆಚರಣೆಗಳನ್ನು ನೆರವೇರಿಸಿದರು. ಇನ್ನು ಮೊಹರಂ ಹಬ್ಬವು ತ್ಯಾಗ, ಸತ್ಯ ಮತ್ತು ನ್ಯಾಯಕ್ಕಾಗಿ ನಡೆದ ಹೋರಾಟದ ಸ್ಮರಣಾರ್ಥ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ವಿವಿಧ ಧರ್ಮಗಳ ಜನರು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡು ಭಾವೈಕ್ಯತೆಯ ಸಂದೇಶವನ್ನ ಸಾರಿದರು. ಒಟ್ಟಾರೆ ಶಿವಮೊಗ್ಗ ನಗರದಲ್ಲಿ ಮೊಹರಂ ಹಬ್ಬವು ಶಾಂತಿಯುತ, ಶಿಸ್ತುಬದ್ಧ ಹಾಗೂ ಭಕ್ತಿಪೂರ್ಣ ವಾತಾವರಣದಲ್ಲಿ ನೆರವೇರಿದ್ದು ಧಾರ್ಮಿಕ ಸೌಹಾರ್ದಕ್ಕೆ ಮತ್ತೊಂದು ಉತ್ತಮ ಉದಾಹರಣೆಯಾಯಿತು. जल्दी 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 हम भाई स्टेटमेंट है जो साहब करने हैं अरे रद्दी सामने दिख रहे हैं ಹಿಸ್ಟ್ರಿ. ಈ ದಿನ ಮೊಹರಂ 10ನೇ ಕೊನೆಯ ದಿನ ಆಗಿರೋದ್ರಿಂದ ಶಿವಮೊಗ್ಗ ನಗರದಲ್ಲಿ ಇಮಾಮ್ ಹುಸೇನ್ ಅಲೈಹಿಸ್ಸಲಾಂ ಹಾಗೂ ಮೂಲ ಅಬ್ಬಾಸ್ ಅಲಂಬರ್ದಾರ್ ಅಲೈಹಿಸ್ಸಲಾಂನವರ ಅಲಮೆ ಪಾಕ್ ರಾಜಬೀದಿಯ ಉತ್ಸವ ಮೂಲಕ ರಾಮಣ್ಣ ಶೆಟ್ಟಿ ಪಾರ್ಕಲ್ಲಿರುವ ಕರ್ಬಲಾಕ ಮೈದಾನದಲ್ಲಿ ಸೇರಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಿದ್ದೀವಿ. ಈ ದೇವರು ಸಯ್ಯದನಾ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಾಲಿ ವಸಲ್ಲಂನವರ ಮೊಮ್ಮಕ್ಕಳಾಗದ ಇಮಾಮ್ ಹುಸೇನ್ ಅಲೈಹಿಸ್ಸಲಾಂನವರು ತ್ಯಾಗದ ದಿನ ಆಗಿರುತ್ತೆ. ಅವರು ಸತ್ಯಕ್ಕೋಸ್ಕರ ಹಾಗೂ ನ್ಯಾಯಕ್ಕೋಸ್ಕರ ತನ್ನ ಬಲಿದಾನವನ್ನು ಕೊಟ್ಟಿರ್ತಾರೆ. ಈ ದಿನ ಹಿಂದೂ ಮುಸ್ಲಿಂ ಎಲ್ಲ ಭಾವೈಕ್ಯತೆಯಿಂದ ಈ ದೇವರಿಗೆ ನಡೆದುಕೊಂಡು ಬರ್ತಾ ಇದ್ದಾರೆ. ಈ ದೇವರು ಶೈನ್ ಶಾಯ್ ಸಂದಲ್ ಸವಾರಿ ಲಷ್ಕರ್ ಮೊಹಲ್ಲಾ ಶಿವಮೊಗ್ಗದಲ್ಲಿ ಸ್ಥಾಪನೆ ಆಗಿರುತ್ತೆ. ಈ ದೇವರು ನಾವು ವಂಶಸ್ಥರವಾಗಿ ನಡೆಸ್ಕೊಂಬಂದು ಬರ್ತಾ ಇರೋದು. ಈ ದೇವರಿಗೆ ಹಿಸ್ಟ್ರಿ ಸುಮಾರು 350 ವರ್ಷ ಆಗಿರುತ್ತದೆ. ಈ ದೇವರಿಗೆ ಸುಮಾರು ಸಾವಿರಾರು ಜನ ಭಕ್ತರಿದ್ದಾರೆ. ಅವರ ಹರಕೆಯನ್ನು ಆದ ಮೇಲೆ ತೀರಿಸಲಿಕ್ಕೆ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಯಾವುದೇ ರೀತಿ ಜಾತಿ ಧರ್ಮದ ಭೇದವೂ ಇಲ್ಲದೆ ಈ ದೇವರು ಎಲ್ಲರಿಗೂ ಸಮಾವತಿಯಾಗಿ ಆಶೀರ್ವಾದ ಮಾಡಿಕೊಟ್ಟ ಈ ದೇವರಾಗಿರುತ್ತೆ. ಇಮಾಮ್ ಹುಸೇನ್ ಅಲೈಹಿಸ್ಸಲಾಂನವರು ಮೊಹರಂ 10ನೇ ತಾರೀಖು ಕರ್ಬಲಾಕ ಮೈದಾನದಲ್ಲಿ 3 ದಿವಸ ನೀರಿಲ್ಲದೆ ಊಟವಿಲ್ಲದೆ ನ್ಯಾಯಕ್ಕೋಸ್ಕರ ತನ್ನ ಮಕ್ಕಳನ್ನು ಹಾಗೂ ತನ್ನ ಜೊತೆಯಲ್ಲಿರುವ ಅನ್ಯಾಯವರು ಅವರಿಗೂ ಸಹ ಜೊತೆಯಲ್ಲಿದ್ದು ಬಲಿದಾನವನ್ನು ಕೊಡ್ತಾರೆ. ಈ 10ನೇ ದಿವಸ ನಾವೆಲ್ಲ ಸೇರಿರೋದು ನಮ್ಮ ಇಡೀ ಪ್ರಪಂಚದಲ್ಲಿ ಇರುವ ಎಲ್ಲ ಮನುಷ್ಯ ಜನಾಂಗಕ್ಕೆ ಶಾಂತಿಯನ್ನು ಕೊಟ್ಟು ಹಾಗೂ ನಮ್ಮ ಭಾರತ ದೇಶದಲ್ಲಿ ಇರುವ ಎಲ್ಲ ಹಿಂದೂ ಮುಸ್ಲಿಂ ಜನಕ್ಕೆ ದೇವರು ಒಳ್ಳೆಯದು ಮಾಡಲಿ ಹಾಗೂ ನಮ್ಮ ಭಾರತಕ್ಕೆ ತರಕ್ಕಿಯನ್ನು ಕೊಡಲಿ ಅಂತ ನಾವು ಹಾರಿಸ್ತಾ ನಮ್ಮ ಭಾರತಕ್ಕೆ ಒಳ್ಳೆ ಹೆಸರು ಆಗಲಿ ಅಂತ ನಾವು ಈ ದೇವರಲ್ಲಿ ಬೇಡ್ಕೊತೀವಿ. ನಮ್ಮ ಶಿವಮೊಗ್ಗ ನಗರದಲ್ಲಿ ಇರುವ ಎಲ್ಲ ಜನಕ್ಕೂ ಈ ದೇವರು ಒಳ್ಳೆ ಆರೋಗ್ಯ ಹಾಗೂ ಭಾಗ್ಯವನ್ನು ಕೊಟ್ಟು ಆಶೀರ್ವಾದ ಮಾಡಿಸ್ಲಿ ಅಂತ ನಾವೆಲ್ಲ ಹಾರಿಸ್ಕೊತೀವಿ. ನನ್ನ ಹೆಸರು ಅಸ್ಸಲಾಮುಅಲೈಕುಂ. ಎಲ್ಲ ಶಿವಮೊಗ್ಗದ ಜನತೆಗೆ ನಮಸ್ತೆ. ಇದು ಸುನ್ನಿ ಆಶೂರ್ ಖಾನ ಆಲಮಿ ಲಕ್ಷರ್ ಮೊಹಲ್ಲಾ
ವತಿಯಿಂದ ದೇವ್ರು ಕೂರಿಸಿದ್ದೀವಿ ನಾವು. ಈ ದಿವಸ ಕರ್ಬಲಕ್ಕೆ ಬಂದಿದ್ದೀವಿ. ನಮಗೆ ಇದು ದುಃಖದ ಹಬ್ಬ, ಖುಷಿಯ ಹಬ್ಬ ಅಲ್ಲ, ಇದು ನಮಗೆ ದುಃಖದ ಹಬ್ಬ. ಹಾಗೂ ಎಲ್ಲರೂ ದುಃಖದಲ್ಲೇ ಇರಬೇಕು, ಎಲ್ಲ ಉಪವಾಸ ಇರ್ತಾರೆ ಜನಾಂಗದವರು. ದೇವ್ರು ಒಳ್ಳೆಯದಾಗತ್ತೆ. ಮತ್ತು ಏನಿದೆ ಅದರೊಳಗೆ ಇದು ಅಂದರೆ ನಾವು ಸುನ್ನಿ ಹಸಿರು ಹುಸೇನಿ ಲಕ್ಷರ್ಮಲ ಅಲಂಬರ್ದರ್ ಕಮಿಟಿ ವತಿಯಿಂದ ಇಲ್ಲಿ ದಿವಸ ದೇವ್ರು ತಂದಿದ್ದೀವಿ. ರಾಮಣ್ಣ ಶೆಟ್ಟಿ ಪಾರ್ಕ್ ಕರ್ಬಲ ಮೈದಾನ ಅಂತೀವಿ. ಇಲ್ಲಿ ಬಂದು ಎಲ್ಲರೂ ದೇವರು ಒಂದಾಗಿ ದುಃಖದಿಂದ ಬೇಡಿಕೆ, ಹಿಂದೂ ಮುಸ್ಲಿಮ್ಸ್ ಅವರು ಏನು ಬೇಡಿಕೆ ಇಟ್ಟಿರ್ತಾರೆ ಅವರು ಪೂಜೆ ಗೀಜೆ ಸಲ್ಲಿಸ್ಕೊಂಡು ಎಲ್ಲರೂ ಒಂದೇ ಸಮಯದಿಂದ ನಡೆಸ್ಕೊಂಡು ಹೋಗೋ ಇದು ಹಬ್ಬ. ಸಿದ್ದಿಕ್.